ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 25ನೇ ವಚನ ಓದುವಾಗ ಅಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಿನ್ನ ತಂದೆ ತಾಯಿಗಳು ಸಂತೋಷ ಪಡಲಿ, ನಿನ್ನನ್ನು ಹೆತ್ತವಳು ಆನಂದಿಸಲಿ ಎಂಬುದಾಗಿ. ಪ್ರೇರೆ ನೋಡ್ರಿ, ತಂದೆ ತಾಯಿಗಳು ಮಕ್ಕಳಿಂದ ಗೌರವಯುಕ್ತವಾದಂಥ ಮತ್ತು ಜ್ಞಾನಯುಕ್ತವಾದಂಥ ಜೀವನವನ್ನ ನಿರೀಕ್ಷಿಸುವಂಥವರಾಗಿರ್ತಾರೆ. ಪ್ರೇರೆ ಆತ್ಮೀಯ ಸ್ನೇಹಿತರೆ, ನಿನ್ನ ತಂದೆ ತಾಯಿಗಳು ನಿನ್ನ ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದಾರಾ? ನಿನ್ನ ವಿಷಯದಲ್ಲಿ ಹೆಮ್ಮೆ ಪಡ್ತಾ ಇದ್ದಾರಾ? ಇಲ್ಲವೇ ಅವಮಾನಕ್ಕೆ ಗುರಿ ಆಗುವಂಥವರಾಗಿದ್ದಾರಾ? ಒಂದ್ಸಲ ನಿಮ್ಮ ನೀವೇ ಪ್ರಶ್ನೆ ಮಾಡಿಕೊಂಡು ಆಲೋಚಿಸಿಕೊಳ್ಳ್ರಿ. ನಿನ್ನ ತಂದೆ ತಾಯಿಗಳನ್ನ ಸಂತೋಷ ಪಡಿಸೋದಂತ ಹೇಳಿದ್ರೆ, ಫಾದರ್ಸ್ ಡೇ, ಮದರ್ಸ್ ಡೇ ಬಂದಾಗ ಅವರ ಫೋಟೋಗಳನ್ನು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕೊಂಡು ಸೆಲೆಬ್ರೇಷನ್ ಮಾಡುವಂಥದ್ದಲ್ಲ. ನಿನ್ನ ತಂದೆ ತಾಯಿಗಳು ಬದುಕಿರುವಾಗಲೇ ದರ ತಗ್ಗಿಸಿಕೊಳ್ಳುವಂಥ ಕೆಲಸಗಳನ್ನು ನೀವು ಮಾಡಬಾರದು. ಅವರು ಅವಮಾನ ಪಡುವಂಥ ಕೆಲಸಗಳು ನೀವು ಮಾಡಬಾರದು. ಅವರು ಕಣ್ಣೀರಿಡುವಂಥ ಕೆಲಸಗಳು ನೀವು ಮಾಡಬಾರದು. ಹೆತ್ತ ಕರುಳು ನೊಂದುಕೊಳ್ಳುವಂಥ ಕೆಲಸಗಳನ್ನು ನೀವು ಯಾವತ್ತೂ ಕೂಡ ನೀವು ಮಾಡಬಾರ್ದು ಪ್ರಿಯ ಆತ್ಮೀಯ ಸ್ನೇಹಿತರೆ. ಆದ್ದರಿಂದ ನಿನ್ನ ತಂದೆ ತಾಯಿಗಳು ಬದುಕಿರುವಾಗಲೇ ಅವರನ್ನು ಗೌರವಿಸಿರಿ, ಅವರು ಜೀವಂತವಾಗಿರುವಾಗಲೇ ಅವರನ್ನು ಸನ್ಮಾನಿಸಿರಿ, ಅವರೊಟ್ಟಿಗೆ ಪ್ರೀತಿಯಿಂದ ನಡೆದುಕೊಳ್ಳ್ರಿ, ಅವರನ್ನ ಸಂತೋಷಪಡಿಸುವಂಥ ಕೆಲಸದಲ್ಲಿ ಮುಂದಕ್ಕೆ ಸಾಗಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ ಪ್ರೇರೆ.